ಶ್ರೀ ಶಾಂತಿಧಾಮ ಶನೀಶ್ವರ ದೇವಸ್ಥಾನದ ಸೇವಾ ಸಮಿತಿ ಟ್ರಸ್ಟಿಂದ 21ನೇ ವರ್ಷದ ವಾರ್ಷಿಕೋತ್ಸವದ ಕಾರ್ಯಕ್ರಮವು ದಿನಾಂಕ 23/1/2025ರಿಂದ 25/1/2025ರವರೆಗೆ ಕಾರ್ಯಕ್ರಮವು ನಡೆಸಲಾಯಿತು. ಅಧ್ಯಕ್ಷತೆ ಶ್ರೀ ಶ್ರೀಧರ್ ಸ್ವಾಮಿ, ಕಾರ್ಯದರ್ಶಿ ಶ್ರೀಮತಿ ಸೌಜನ್ಯ ಶ್ರೀಧರ್, ಖಜಾಂಚಿ ಶ್ರೀ ಜಿ ರಾಜಪ್ಪ, ನಿರ್ದೇಶಕರು ಶ್ರೀ ಜಯರಾಜ್ ಗಾಮದ, ಶ್ರೀಮತಿ ಎಸ್ ನಾಗರತ್ನ ಗೋಪಾಲ್ ಕೃಷ್ಣ, ಶ್ರೀ ಎಲ್ ಅಣ್ಣಪ್ಪ, ಶ್ರೀ ವೇದಾಮೂರ್ತಿ ಎಸ್, ಶ್ರೀ ಮಂಜಪ್ಪ, ಶ್ರೀಮತಿ ರೇಖಾ ಅಶೋಕ್, ಶ್ರೀಮತಿ ವಿಜಯಲಕ್ಷ್ಮಿ ನಾಗರಾಜ್, ಶ್ರೀ ನಿಂಜಪ್ಪ ಇವರೆಲ್ಲರೂ ಸೇರಿ ತುಂಬಾ ಅದ್ದೂರಿಯಾಗಿ 21ನೇ ವರ್ಷದ ವಾರ್ಷಿಕೋತ್ಸವವು ನಡೆಸಲಾಯಿತು ಹಾಗೂ ಗಣ್ಯ ವ್ಯಕ್ತಿಗಳಿಗೆ ಸನ್ಮಾನಿಸಲಾಯಿತು. ಹಾಡನ್ನು ಕೇಳಿದ್ದೀನಿ, ಸಂತೋಷಪಟ್ಟು ಬಂದಿದ್ದೀನಿ. ನಿಜವಾಗ್ಲೂ ಪವಿತ್ರವಾದ ಜಾಗ ಅದು. ಪಂಡಿತ ಸಂಗಮೇಶ್ವರ ಗವಾಯಿಯವರು, ಶ್ರೀ ವೀರೇಶ್ವರ ಪುಣ್ಯಾಶ್ರಮ ಶಿವಮೊಗ್ಗ ಇವರಿಗೆ ನಮ್ಮ ಶನೇಶ್ವರ ಸ್ವಾಮಿಯ ಟ್ರಸ್ಟ್ ವತಿಯಿಂದ ಗೌರವಾರ್ಪಣೆ, ಹೆಚ್ಚಿನ ಆಯುಷ್ ಆರೋಗ್ಯವನ್ನು ಕೊಟ್ಟು ಆ ಸ್ವಾಮಿ ನಮ್ಮಪ್ಪ ಶನೇಶ್ವರ ಕಾಪಾಡಿ ಅಂತ ಕೇಳ್ತಾ 22 ವರ್ಷ ಆಗ್ತೇವೆ ನಾವೆಲ್ಲ. 92 ವರ್ಷ ಇರ್ತೀವಲ್ಲ, ಭಗವಂತನ ಪ್ರೇರಣೆ ಅದು. ಶ್ರೀಧರ ಸ್ವಾಮಿಯವರು ಅವರಿಗೆ ಶಾಲನ್ನು ಹೊರಿಸಿ ಮಾಲಾರ್ಪಣೆಯಿಂದ ಮಾಡ್ತಾ ಇದ್ದಾರೆ. ಚಪ್ಪಾಳೆ ಹೊಡಿಬಿಟ್ಟಿದೆ ಎಲ್ಲರೂ. ಚಪ್ಪಾಳೆ ಹೊಡೆದ್ರೆ ಎರಡು ಅನುಕೂಲ ಇದೆ. ಒಂದು ಸೊಳ್ಳೆ ದೂರ ಹೋಗ್ತದೆ, ಮತ್ತೊಂದು ನಮ್ಮ ದೇಹದ ರಕ್ತ ಸಂಚಾರ ಚೆನ್ನಾಗಾಗುತ್ತೆ. ಚಪ್ಪಾಳೆ ಹೊಡೆಯೋದ್ರಿಂದ ನರನಾಡಿಗಳಲ್ಲಿ ರಕ್ತ ಸಂಚಾರ ತುಂಬಾ ಚೆನ್ನಾಗಿ ಆಗುತ್ತೆ. ಹನುಮಂತ ಜ್ಞಾನೇಶ್ ಈ ತಿಂಗಳು ನಡೀತಕ್ಕಂಥ ಅಮಾವಾಸ್ಯೆ ಕಾರ್ಯಕ್ರಮಕ್ಕೆ ಆರ್ಥಿಕವಾಗಿ ಸಹಾಯ ಮಾಡ್ತಾ ಇದ್ದಾರೆ. 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಆಶ್ರಮಕ್ಕೆ ಬರ್ತಾರೆ. ತಮ್ಮದೇ ಆದ ಒಂದು ಯೋಗಕ್ಷೇಮ ಮಕ್ಕಳ ವಿಚಾರವಾಗಿ ಕೇಳ್ತಾರೆ. ಎಲ್ಲರಿಗೆ ಧನ್ಯವಾದಗಳು, ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರ ಆಶೀರ್ವಾದ ತಗೊಳ್ತಾ ಇದ್ದಾರೆ, ಪಾದಮುಟ್ಟಿ ಆಶೀರ್ವಾದ ತಗೊಳ್ತಾ ಇದ್ದಾರೆ. ನೋಡಿ, ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಅನ್ನುವ ಹಾಗೆ ತಾವು ಸಂಪಾದನೆ ಮಾಡಿದಂತಹ ಸ್ವಲ್ಪ ಭಾಗದಲ್ಲಿ ಯಾರಿಗಾದ್ರೂ ಕೊಡಬೇಕು ಅನ್ನೋ ಮನೋಭಾವನೆಯನ್ನು ಬೆಳೆಸಿಕೊಂಡು ಶ್ರೀಮತಿ ಮಂಜುಳಾ ರಾಮಕೃಷ್ಣಪ್ಪನವರು ಈ ಎಲ್ಲ ಅಂಧ ಕಲಾವಿದರನ್ನ ಗೌರವಿಸ್ತಾ ಇದ್ದಾರೆ. ಇಲ್ಲಿ 6ನೇ ಕ್ರಾಸ್ ಅಲ್ಲಿ ಅವ್ರ ಮನೆ, ನಮ್ಮ ಮೈನ್ ಮುಖ್ಯ ರಸ್ತೆ 6ನೇ ಕ್ರಾಸ್ ಅವ್ರ ಮನೆ ಇದೆ. ಕಲಾವಿದರಿಗೆ, ಕೆರೆಭಟ್ರವರಿಗೆ
ದೈವ ಪ್ರಸನ್ನತೆಯನ್ನು ಪಡೆದುಕೊಂಡು ರಾಜ್ಯವನ್ನ ಆಳ್ವಿಕೆ ಮಾಡ್ತಿದ್ದಾನೆ ವಿಕ್ರಮ ಮಹಾರಾಜ. ಅವನಿಗೊಂದು ಅನುಮಾನ, ನಾಡಿನಲ್ಲಿ ಪ್ರಜೆಗಳೆಲ್ಲರೂ ಸುಖವಾಗಿದ್ದಾರೋ ಇಲ್ವೋ ನೇರವಾಗಿ ನೋಡ್ಬೇಕಲ್ಲ ಅಂತೇಳಿ ತಾನು ಮಾರುವೇಷವನ್ನು ಧರಿಸಿ ಬರ್ತಾ ಇದ್ದಾನೆ ಮಹಾರಾಜ. ಪೂಜಿಸಿದರೆ ಭಾಗ್ಯವಂತ ಆಗ್ತಾ ಇದ್ದಾರೆ ವಿಕ್ರಮ ಮಹಾರಾಜ. ಮಂಗಲ್ಯ ಸುಳ್ಳು. ಇನ್ನ ಮಕ್ಕಳಿಂದ ತಾಯಿಗೇನಾದ್ರೂ ಸುಖ ಇದೆಯೋ ಅದು ಮಕ್ಕಳಿಂದ ತಾಯಿಗೆ ಸುಖ ಅನ್ನೋದು ಸುಳ್ಳು. ಇನ್ನ ತಂಗಿದ ಸುಮ್ಮನೆ ಕಣ್ಣು ನೋಡಿದ್ರು ಮತ್ತೆ ನೀವು ಮಾಡಲಿಕ್ಕೆ ಆಗಿಲ್ಲ. ವನವಾಸ ಮಾಡೋದು ತಪ್ಪಿಸಲಿಕ್ಕಾಗಿಲ್ಲ. ಯಾರಿಗೆ ಸುಖ ಸ್ವಾಮಿ ಅವರ ಅಡಿಗೆ ಇರಬೇಕು ಅಂತ ಅವನನ್ನು ನಂಬಿದವರಿಗೆ ಆ ಪರಮಾತ್ಮನ ಸುಮ್ಮನೆ ನಾನು ಭಾರಿ ಭೂಮಿನಾದ ಆಗ್ತೇನೆ ಬಾರಪ್ಪ ಅಂದ್ರೆ ಬರೋದಿಲ್ಲ. ನನಗೆ ಬೆಲೆಯ ಕವಚವನ್ನು ಮಾಡಲೇ ಅದನ್ನು ಒಳ್ಳೆ ಗೊತ್ತಿತ್ತು. ಮತ್ತೆ ಅದು ನೋಡಿಲ್ಲ ಎಲ್ಲ ಪರಮಾತ್ಮನಿಗೆ ಸಮರ್ಪಣೆ ಮಾಡುವುದು ನಾವು. ಹಾಗಾಗಿ ಸಮರ್ಪಣೆ ನಮ್ಮ ಒಂದು ಸನ್ಮಾನವನ್ನು ಮಾಡಿ ಈ ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನು ಹಾಕ್ತಿದ್ದೇವೆ. ಸಂಗೀತ ಬಲ್ಲವರು ಬಹಳ ಚೆನ್ನಾಗಿ ಕಥೆಯನ್ನು 7 ಗಂಟೆಗಳ ಕಥೆಯನ್ನ ಕೇವಲ 2-2.5 ಗಂಟೆಯಲ್ಲಿ ಮುಗಿಸಿದ್ದಾರೆ. 7 ಕಥೆಯಲ್ಲಿ 11 ಗಂಟೆ ಮಾತ್ರ ನಾಳೆ ಮುಗಿಬೇಕು. ಆದರೆ ಅದನ್ನ ಸಂಕ್ಷಿಪ್ತೀಕರಣಗೊಳಿಸಿದ್ದು ಬಹಳ ಚಿಕ್ಕದಾಗಿ ನಿಲ್ಲಿಸಿದ್ದಾರೆ. ಶ್ರೀಯುತರಿಗೆ ಇನ್ನೂ ಭಗವಂತ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇನೆ. ಹಾಗೆಯೇ ಹೋಗಪ್ಪಣ್ಣ, ಹಾಗೆಯೇ ತಬಲಾವಾದಕರು ಶ್ರೀ ಉಮೇಶಪ್ಪ ಅವರು ಮಂಜು ಸ್ವಾಮಿ ಹಾಡು ಕೇಳ್ತಾ ಇದ್ದಾರೆ. ನಾನು ಆಸೆ ಕುತ್ಕೊಂಡಿದ್ದೆ ಅಂತ ಕಂಚಿನ ಕಷ್ಟ ಅವರ ಆ ಕಳೆತ ಎಳೆತ ನಿಜವಾಗಲೂ ಮಂಜುಳಾ ರಾಮಕೃಷ್ಣಪ್ಪನವರು ಹರಿಕಥಾ ವಿದ್ವಾಂಸ ಶ್ರೀ ಮಂಜು ಸ್ವಾಮಿ ಅವರಿಗೆ ಗೌರವ ಮಾಡ್ತಾ ಇದ್ದಾರೆ. ಮಂಜುಳಾ ರಾಮಕೃಷ್ಣಪ್ಪನವರು ಕೂಡ
ಶಾಂತಿಧಾಮ ಶ್ರೀ ಶನೇಶ್ವರ ಕ್ಷೇತ್ರ ದೇವಸ್ಥಾನದ 21ನೇ ವಾರ್ಷಿಕೋತ್ಸವ ಅಂಗವಾಗಿ ಶ್ರೀ ಸ್ವಾಮಿಗಳ ವಾರ್ಷಿಕೋತ್ಸವ ಸಮಾರಂಭವು ಕಳೆದ 3 ದಿನಗಳಿಂದ ತುಂಬಾ ವಿಜೃಂಭಣೆಯಿಂದ ಮತ್ತು ಸುವ್ಯವಸ್ಥಿತವಾಗಿ ನಡೀತಾ ಇದೆ. ಇದಕ್ಕೆಲ್ಲ ಪ್ರೇರಣಾ ಶಕ್ತಿ ನಮ್ಮ ಶನೇಶ್ವರ ಮಹಾಸ್ವಾಮಿ ಅವರ ಪ್ರೇರಣೆಯಿಂದ 3 ದಿನಗಳ ಕಾಲ ವಿಜೃಂಭಣೆಯಿಂದ ನಡೀತಕ್ಕಂಥ ಈ ಒಂದು ಕಾರ್ಯಕ್ರಮ ಇಂದು ಮಹಾಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗದೊಂದಿಗೆ ಕಾರ್ಯಕ್ರಮ ಸಮಾಪ್ತ ಆಗ್ತಾ ಇದೆ. ದಯವಿಟ್ಟು ಶಾಂತ ರೀತಿಯಿಂದ ವರ್ತಿಸಿ ಶ್ರೀ ಶಾಂತಿಧಾಮ ಶನೇಶ್ವರ ದೇವಸ್ಥಾನ ಅಂತಾನೆ ಹೆಸರಿಟ್ಕೊಂಡು ನಾವಿಲ್ಲಿ ಗಡಿಬಿಡಿ ಮಾಡೋದು ಅಶಾಂತಿಯಿಂದ ವರ್ತಿಸೋದು ಬೇಡ. ಶಾಂತಿಧಾಮ ಶನೇಶ್ವರ ಸೇವಾ ಸಮಿತಿಯವರ ಮನವಿ ಕೋರಿಕೆ ಇದೆ, ನಿಮ್ಮಲ್ಲಿ ನಾವು ಕೋರಿಕೆ ಮಾಡ್ಕೊತಿದ್ದೀವಿ. ದಯವಿಟ್ಟು ಭಕ್ತ ಮಹಾಶಯರು ಸಹಕರಿಸಬೇಕು. ಭಕ್ತ ಮಹಾಶಯರು ಸಹಕರಿಸಿ ಈ ಸ್ವಾಮಿಯ ಕೃಪೆಗೆ Oye,